ಬೆಂಗಳೂರಿನಲ್ಲಿ ಮೂರನೇ ದಿನವೂ ಕೂಡ ಜಿಬಿಎ ಕಸ ಸುರಿಯುವಂತ ಹಬ್ಬವನ್ನ ಮಾಡಲಾಗ್ತದೆ. ಈ ಕಸ ಸುರಿಯುವ ಹಬ್ಬ ಏನಪ್ಪಾ ಅಂದ್ರೆ ಬೀದಿಲಿ ಅಥವಾ ರೋಡ್ ಸೈಡ್ ಅಲ್ಲಿ ಎಲ್ಲಾದ್ರೂ ತಮ್ಮ ಮನೆಯ ಕಸವನ್ನ ತಗೊಂಡೋಗಿ ಬೇಕಾಬಿಟ್ಟಿಯಾಗಿ ಹಾಕಿದ್ರೆ ಅಲ್ಲಿ ಸಿಸಿಟಿವಿಯಲ್ಲಿ ಪತ್ತೆ ಹಚ್ಚಿ ಅಥವಾ ಮಾರ್ಷಲ್ಸ್ ಗಳ ಮುಖಾಂತರ ಪತ್ತೆ ಹಚ್ಚಿ ಅವರ ಮನೆ ಮುಂದೆ ಲೋಡ್ ಗಟ್ಲೆ ಹೋಗ್ಬಿಟ್ಟು ಕಸವನ್ನ ಸುರಿಯುವಂತ ಕೆಲಸವನ್ನ ಮಾಡಲಾಗ್ತದೆ. ಅದೇ ಕಸ ಸುರಿಯುವಂತ ಹಬ್ಬ. ಫೈನ್ ಅನ್ನ ಕೂಡ ಹಾಕಲಾಗ್ತದೆ. ಎಲ್ಲೆಂದ್ರಲ್ಲಿ ಕಸ ಹಾಕಿದ್ರೆ ಮನೆಗೆ ಕಸ ವಾಪಸ್ ತಂದು ಸುರಿತಾರೆ. ಲೋಡ್ ಗಟ್ಲೆ ತಂದು ಸುರಿಯೋದು. ನೀವು ಹಾಕಿರುವಂತ ಕಸವನ್ನ ಮಾತ್ರ ಅಲ್ಲ, ಒಂದು ಬಕೆಟ್ ಕಸ ಮಾತ್ರ ಅಲ್ಲ, ಆಟೋ ಹೋಗುತ್ತಲ್ಲ ಈ ಕಸದ ಆಟೋಗಳು, ಆ ಲೋಡ್ ಕಸವನ್ನ ತಂದು ಸುರಿತಾರೆ. ಫೈನ್ ಕಟ್ಟಿಸ್ಕೊಂಡಾದ್ಮೇಲೆ ಅವರೇ ತಗೊಂಡು ಹೋಗ್ತಾರೆ. ಜಿಬಿಎ ಕಸ ಸುರಿಯುವಂತ ಹಬ್ಬಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಚಾಮರಾಜಪೇಟೆಯ ಶಿರಸಿ ಸರ್ಕಲ್ ಬಳಿ ಕಸದ ರಾಶಿನೇ ಬಂದು ಬೀಳ್ತಾ ಇದೆ. ಸಾಕಷ್ಟು ಕಡೆ ಹಂಗೆ ಇದೆ. ಎಲ್ಲಿ ಒಂದು ಮೂಲೆ ಕಾಣಿಸುತ್ತೆ ಅಲ್ಲಿ ತಗೊಂಡೋಗಿ ರಾತ್ರಿ ಹೊತ್ತು ತುಂಬಾ ಜನ ಹೋಗಿ ಕಸವನ್ನ ಸುರಿತಾರೆ. ನಿತ್ಯ 2 ಬಾರಿ ವಿಲೇವಾರಿ ಮಾಡಿದ್ರು ಕೂಡ ಮತ್ತೆ ಮತ್ತೆ ಕಸದ ರಾಶಿ ಅಲ್ಲಿ ಆಗ್ತಾ ಇರುವಂಥದ್ದು. ನಿತ್ಯ ಕಸವನ್ನ ಎಸಿತಾರೆ. ಎಷ್ಟು ಹೇಳಿದ್ರು ಕೂಡ ಕೇಳೋದಿಲ್ಲ ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಸ ಎಸೆಯೋರ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಎಲ್ಲಿಂದಲೋ ತಗೊಂಡ್ಬರ್ತಾರೆ, ಇಲ್ಲಿ ತಂದು ಸುರಿದೋಗ್ತಾರೆ. ಜಾಸ್ತಿ ನಾಯಿಗಳ ಕಾಟ ಬೇರೆ ಶುರು ಆಗುತ್ತೆ. ಸರಿಯಾಗಿ ಬೆಳಗ್ಗೆ ಹೊತ್ತು ಕಸವನ್ನ ಹಾಕೋದಿಲ್ಲ, ರಾತ್ರಿ ಹೊತ್ತು ತಂದ್ಬಿಟ್ಟು ಇಲ್ಲಿ ಸುರಿದೋಗ್ತಾರೆ ಅನ್ನುವಂಥ ಅಸಮಾಧಾನ ನಿಮಗೆ ತೋರಿಸ್ತಾ ಇದೀವಿ ನೋಡಿ. ಎಷ್ಟು ವಿಲೇವಾರಿ ಮಾಡಲಿ ಮತ್ತೊಂದು ಕಸವನ್ನ ಸುರಿಯೋದು. ಅದು ಚೀಲದ ಗಟ್ಲೆಲ್ಲ ಬಂದು ಕಸ ಸುರಿತಾರಂತೆ. ಕಸ ಸುರಿಯುವ ಹಬ್ಬ ಹೇಗಿದೆ ಅದನ್ನ ನಿಮ್ಮ ಟಿವಿ ಸ್ಕ್ರೀನ್ ನ ಎಡಭಾಗದಲ್ಲಿ ನೀವು ಗಮನಿಸಬಹುದು. ಯಾರಾದರೂ ಕಸ ಸುರಿದಿರುವಂಥದ್ದು ಸಿಸಿಟಿವಿಯಲ್ಲಿ ಅಥವಾ ಮಾರ್ಷಲ್ಸ್ಗಳು ಫೈಂಡ್ ಔಟ್ ಮಾಡಿದ್ರೆ ಅವ್ರ ಮನೆ ಮುಂದೆ ಹೋಗ್ಬಿಟ್ಟು ಕಸ ಸುರಿತಾರೆ. ಲೋಡ್ ಗಟ್ಲೆ ಕಸವನ್ನ ಸುರಿಯಲಾಗುತ್ತೆ. ವಿಲೇವಾರಿ ಮಾಡಿದ್ರು ಕೂಡ ಮತ್ತೊಂದು ಕಡೆ ಕಸದ ರಾಶಿಯನ್ನ ಕೂಡ ನೀವು ಗಮನಿಸಬಹುದು. ಇದು ಚಾಮರಾಜಪೇಟೆಯ ಒಂದು ಗಲ್ಲಿಯದ್ದನ್ನ ತೋರಿಸ್ತಾ ಇದೆ. ಇದೇ ರೀತಿಯಾಗಿ ಸಾಕಷ್ಟು ಕಡೆ ಆಗ್ತಾನೇ ಇದೆ, ಎಷ್ಟೇ ಕ್ರಮ ಕೈಗೊಂಡ್ರು ಕೂಡ. ಸೊ ಹೀಗಾಗಿ ಒಂದು ಎಚ್ಚರಿಕೆಯನ್ನ ಕೊಡಬೇಕು. ಈ ರೀತಿಯಾಗಿ ಮಾಡಬಾರ್ದು. ಕಸವನ್ನ ಎಲ್ಲಿ ಬೇಕಂದ್ರೆ ಅಲ್ಲಿ ಬೇಕಾಬಿಟ್ಟಿಯಾಗಿ ಎಸಿಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಜಿಬಿಎ ಕಸ ಸುರಿಯುವಂತ ಹಬ್ಬ ಅಂತ ವಿಶೇಷ ಅಭಿಯಾನವನ್ನ ಮಾಡ್ತಾ ಇದೆ. ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದೆ, ಜಾಗೃತಿಯನ್ನ ಕೂಡ ಮೂಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕಸವನ್ನ ಹೊರಗಡೆ ಹಾಕ್ಬೇಡಿ ಅಂತ. ಯಾಕೆಂದ್ರೆ ಗಾರ್ಬೇಜ್ ಸಿಟಿ ಅಂತೆಲ್ಲ ನೆಗೆಟಿವ್ ಆಗಿ ಬೆಂಗಳೂರನ್ನ ಯಾವ ರೀತಿಯ ಕರೆಯಲಾಗ್ತಾ ಇತ್ತು ನಿಮಗೂ ಕೂಡ ಗೊತ್ತಿದೆ. ಅದಕ್ಕೆಲ್ಲ ಕಾರಣ ಏನು, ಎಲ್ಲವನ್ನೂ ಕೂಡ ಜಿಬಿಎನೋ ಅಥವಾ ಹಿಂದೆ ಇದ್ದಿದ್ದಂಥ BBMPನೋ ಅಥವಾ ಸರ್ಕಾರನೇ ಎಲ್ಲವನ್ನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮದು ಜವಾಬ್ದಾರಿ ಇರುತ್ತೆ. ಸೊ ನಿಮ್ಮ ಜವಾಬ್ದಾರಿಯನ್ನ ಕೂಡ ನೀವು ತೋರಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೊಡ್ತಾ ಇರುವಂಥ ಸಂದೇಶ ಇದು. ಮತ್ತೆ ಯಾವ ರೀತಿಯಾಗಿ ಕಸ ಸುರಿಯುವಂತ ಹಬ್ಬ ಆಗ್ತಾ ಇದೆ, ಮತ್ತೆ ಚಾಮರಾಜಪೇಟೆಯಲ್ಲಿ ಪದೇ ಪದೇ ಎಷ್ಟೇ ಕ್ಲೀನ್ ಮಾಡಿದ್ರು ಅಲ್ಲಿ ತಂದು ಕಸವನ್ನ ಸುರಿತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೋಡೋಣ. ರಾಜಧಾನಿ ಬೆಂಗಳೂರಿನಲ್ಲಿ ಕಸ ಸುರಿಯುವ ಅಭಿಯಾನವನ್ನ ಜಿಬಿಎನೋ ಮಾಡಿದೆ. ಆದ್ರೆ ವಾಸ್ತವವಾಗಿ ನೋಡ್ತಾ ಹೋದ್ರೆ ಈಗಲೂ ಕೂಡ ಕಸ ಎಸೆಯೋರ ಮಾತ್ರ ಸಂಖ್ಯೆ ಕಡಿಮೆ ಆಗ್ತಾನೆ ಇಲ್ಲ. ದಂಡ ಹಾಕುವಂತ ಕಾರ್ಯ ಮಾಡ್ತಾರೆ. ಅವರ ಮನೆ ಮುಂದೆ ಹೋಗಿ ಕಸ ಸುರಿಯುವಂತ ಕೆಲಸ ಮಾಡ್ತಿದ್ರು ಕೂಡ ಈ ರೀತಿ ನಿತ್ಯ ರಾಶಿ ರಾಶಿ ಕಸವನ್ನ ರಸ್ತೆ ಬದಿಯಲ್ಲಿ, ಅದು ಪ್ರಮುಖ ರಸ್ತೆಯಲ್ಲಿ ಕಸವನ್ನ ಹಾಕ್ತಾ ಇದ್ದಾರೆ. ಬೆಳಗ್ಗೆ ಒಂದು ಸಾರಿ ಕಸವನ್ನ ಎತ್ತಿರೋದು, ನಿನ್ನೆನೂ ಕೂಡ, ಮತ್ತೆ ರಾತ್ರಿ ಹೊತ್ತಲ್ಲೂ ಕೂಡ ಕಸವನ್ನ ಎತ್ತಿದ್ದಾರೆ. ಅದಾದ್ಮೇಲೂ ಕೂಡ ರಾತ್ರೋರಾತ್ರಿ ಕಸವನ್ನ ಹಾಕ್ತಾ ಇದ್ದಾರೆ. ಪ್ರತಿನಿತ್ಯ 2 ಸಾರಿ ಈ ರೀತಿ ಕಸ ಎತ್ತುವಂತ ಕೆಲಸ ಅನಿವಾರ್ಯವಾಗಿ ಮಾಡಬೇಕಾಗಿದೆ ಅನ್ನೋದನ್ನ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಇಲ್ಲಿರಂತ ಸ್ಥಳೀಯರನ್ನು ಮಾತಾಡ್ಸೋಣ, ಏನ್ ಹೇಳ್ತಾರೆ ಅಂತ ಹೇಳಿ. ಸರ್ ಎಷ್ಟು ಸರಿ ಸರ್ ಇವ್ರು ಕಸ ಪಿಕ್ ಮಾಡೋದು? ಇದು ಬಂದು ಸರ್ ಎಷ್ಟು ಸರಿ ಕಸ ಎತ್ತಾರೆ ಇವರು ಬಂದು 2 ಸಲ ಎತ್ತಾರೆ ಸರ್. ಅಷ್ಟು ಕಸ ಇರುತ್ತೆ? ಬರ್ತದೆ. ನೈಟ್ ಬಂದು ಬೀಳ್ತಾ ಇದೆ. ನೈಟ್ ಬಂದು ಬೀಳ್ತಾ ಇದೆ. ಇವಾಗ ಎತ್ಬಿಡ್ತಾರ, ಬೆಳಗ್ಗೆ ನೈಟ್ ಹಾಕ್ಬಿಟ್ರೆ ಎಲ್ಲ ಬಂದು ಬೀಳ್ತಾ ಇರ್ತದೆ. ದಂಡ ಹಾಕೋದು ನೀವೇನಾದ್ರೂ ಹೇಳಕ್ಕೆ ಹೇಳಿದ್ರೆ ನಮ್ಗೇನು ಸರ್, ನೈಟಲ್ಲಿ ಬಂದು ಹಾಕ್ಬಿಟ್ರೆ ನಮ್ಗೇನು ಗೊತ್ತಾಗತ್ತೆ ಹೇಳಿ? ನಮ್ಗೆ ಗೊತ್ತಾಗಲ್ವಲ್ಲ. ನೈಟಲ್ಲಿ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. 9 ಗಂಟೆ ಮೇಲೆ ಸ್ಟಾರ್ಟು, ಆಮೇಲೆ ಅಂದು ಬೀಳ್ತಾ ಇರ್ತದೆ. ಬೆಳಗಿನ ಹೊತ್ತು ಕೂಡ ಹಾಕ್ತಾರ? ಬೆಳಗ್ಗೆ ಹಾಕಲ್ಲ, ನೈಟ್ ಬಂದು ಬೀಳ್ತಾ ಇರ್ತದೆ. ಅವ್ರನ್ನೇ ಮಾತಾಡ್ಸೋಣ. ಸರ್ ದಿನಕ್ಕೆ ಎಷ್ಟು ಸರಿ ನೀವು ಕಸ ಎತ್ತೀರಿ? ದಿನಕ್ಕೆ 2 ಸಲ ಎತ್ತೀವಿ ಸರ್, ನೈಟ್ ಬೆಳಗ್ಗೆ. ನೀವು ಹೇಳೋದಲ್ವಾ ರೋಡ್ ಸೈಡಲ್ಲಿ ಈ ರೀತಿ ಕಸ ಹಾಕಿದ್ರೆ ದಂಡ ಹಾಕ್ತೀವಿ ಅಂತೇಳಿ? ನಾವಾಗ ಎತ್ಕೊಂಡು ಹೋಗ್ತೀವಿ, ನೆಕ್ಸ್ಟ್ ಇಲ್ಲಿ ಬರಲ್ಲ, ಫುಲ್ ಕ್ಲಿಯರ್ ಆಗಿತ್ತಲ್ಲ, ನಾವು ಇರಲ್ಲ. ನಾವು ಹೋದ್ಮೇಲೆ ಬಂದು ಹಾಕ್ತಾರೆ ಇಲ್ಲಿ. ನಾವು ಹೋದ್ಮೇಲೆ ಬಂದು ಹಾಕೋದು. ಇಲ್ಲಿ ಮನೆಯವರು ಹಾಕ್ತಾ ಇರೋದು? ಯಾರು ಹಾಕ್ತಾ ಇರೋದು? ಮನೆಯವರು ಹಾಕ್ತಾರೆ, ಅಂಗಡಿಯವರು ಹಾಕ್ತಾರೆ, 2 ವೀಲರ್ ಬರೋರು ಎಸ್ಬಿಟ್ಟು ಹೋಗ್ತಾರೆ. ಎಲ್ಲ ಹಾಕ್ಬಿಟ್ಟು ಹೋಗ್ತಾರೆ. ಯಾರು ಇವರೇ ಅಂತ ಯಾರು ಇಲ್ಲ, ಎಲ್ಲರೂ ಹಾಕವ್ರೆ. ಇವರು ಸಿಬ್ಬಂದಿ ಬಂದು ಫೈನ್ ಏನು ಹಾಕುವಂತ ಕೆಲಸ ಮಾಡಲ್ಲ? ಹಾಕ್ತಾರೆ ಸರ್, ನೋಡಿದ್ರೆ ಅವ್ರು ಹಾಕ್ತಾರೆ ಪಾಪ. ಆಲ್ರೆಡಿ 2-3 ಸಲ ಹಾಕಿದ್ದಾರೆ. ಆದ್ರೂ ನಮ್ಮ ಜನ ಏನು ಬುದ್ಧಿ ಇಲ್ಲ ಸರ್, ತಗೊಬಂತ ಒಂದು ಹಾಕ್ತಾ ಇರ್ತಾರೆ. ಇಷ್ಟು ಸಲ ಅಂತ ನಾವೇ ಎತ್ತೋದು.
ನಿಮಗೆ ಸಾಕಾಗಿ ಹೋಗ್ತದೆ. ನಮಗೆ ಬೇಜಾರಾಗ್ಬಿಟ್ಟಿದೆ ಸರ್. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಇಲ್ಲೇ ನಮ್ಗೆ ಮನೆ ಮಕ್ಳಿಲ್ವಾ, ನಾವು ಹೋಗೋದು ಬೇಡ ಮನೆಗಳಿಗೆ, ಬರೀ ಇಲ್ಲೇ ನಮ್ಮ ಜೀವನ ಆಗೋಗ್ತಾ ಇದೆ. ಸೊ ಇದು ಪರಿಸ್ಥಿತಿ ಇರೋದು ಚಾಮರಾಜಪೇಟೆಯಿಂದ. ನಿಮ್ಮ ಕೇರ್ ಮಾರ್ಕೆಟಿಂದ ಎಡಕ್ಕೆ ನೀವು ಚಾಮರಾಜಪೇಟೆ ಕಡೆಗೆ ಹೋಗ್ತಾ ಇದ್ರೆ ಈ ರೀತಿ ಕಸದ ರಾಶಿ ಪ್ರತಿನಿತ್ಯನೂ ಕೂಡ ಕಸದ ರಾಶಿ ಬೆಳಗ್ಗೆ ಮತ್ತು ರಾತ್ರಿ ಹೊತ್ತು 2 ಹೊತ್ತು ಕೂಡ ಕಸವನ್ನು ಎತ್ತಬೇಕಾಗಿದೆ. ರೋಡ್ ಸೈಡ್ಗೆ ಕಸವನ್ನು ಹಾಕ್ತಾರೆ ಅಂದರೆ ನಿಜವಾಗ್ಲೂ ಕೂಡ ಅವರು ಮನುಷ್ಯರ. ದಂಡ ಹಾಕಿದ್ರು ಕೂಡ ಅದನ್ನು ಕೇರ್ ಮಾಡ್ತಾ ಇಲ್ಲ. ಇದು ವಾಸ್ತವ ಸ್ಥಿತಿ, ಬ್ರ್ಯಾಂಡ್ ಬೆಂಗಳೂರಿನ ವಾಸ್ತವ ಸ್ಥಿತಿ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. GBA ಏನೋ ಕಸ ಸುರಿಯುವಂತ ಹಬ್ಬ ಮಾಡ್ತಾ ಇದ್ದಾರೆ, ಆದ್ರೆ ಎಷ್ಟೋ ಏರಿಯಾಗಳಲ್ಲಿ ಸರಿಯಾಗಿ ಆ ಆಟೋಗಳೇ ಬರಲ್ಲ. ಕಸವನ್ನ ಹಾಕ್ಸ್ಕೊಳ್ಳುವಂತ ಆಟೋಗಳು, ಲಾರಿಗಳೇ ಬರೋದಿಲ್ಲ. ಅಲ್ಲಿ ಬರ್ದಲೇ ಇರುವಂತ ಕಾರಣಕ್ಕೋಸ್ಕರನೇ ಎಷ್ಟೋ ಜನ ಡೈಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹೋಗಿ ರೋಡ್ ಸೈಡ್ ಅಲ್ಲಿ ಹೋಗಿ ಸುರಿತಾ ಇದ್ದಾರೆ. ಯಾಕೆಂದ್ರೆ ಸರಿಯಾಗಿ ಬರ್ತಾ ಇಲ್ಲ ಅನ್ನುವಂತ ಕಾರಣಕ್ಕೋಸ್ಕರ. ಇನ್ನ ಕಸ ಸುರಿಯುವಂತ ಹಬ್ಬಕ್ಕೆ ಕೆಲವರು ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕಸದ ಗಾಡಿ ಬಂದಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ಕಸದ ಗಾಡಿ ಸರಿಯಾಗಿ ಬರಲ್ವಲ್ಲ. ಮತ್ತೆ ಕೆಲವರು ಏನಂದ್ರೆ ಪೌರ ಕಾರ್ಮಿಕರು ದುಡ್ಡನ್ನು ಕೊಟ್ರೆ ಮಾತ್ರ ಅವ್ರ ಮನೆ ಮುಂದೆ ನಿಲ್ಲಿಸ್ತಾರೆ, ಇಲ್ಲ ಅಂದ್ರೆ ನಿಲ್ಸೋದೇ ಇಲ್ಲ, ಮುಂದೆ ಹೋಗ್ತಾ ಇರ್ತಾರೆ. ಏನಾದ್ರು ತಂದು ಕಸವನ್ನು ಹಾಕ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅದ್ರಲ್ಲಿ ಬೇರೆ ಕೊಂಕು ಮಾತುಗಳನ್ನ ಆಡ್ತಾ ಇರ್ತಾರೆ. ಬಂದು ತಂದುಬಿಟ್ರು ಸುರಿಯೋಕೆ ಅಂತೆಲ್ಲ ಈ ರೀತಿಯಾಗೆಲ್ಲ ಮಾತನಾಡೋರು ಇದ್ದಾರೆ. ಸೊ ಜನ ಈ ಒಂದು ವಿಚಾರದಲ್ಲೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಸದ ಗಾಡಿ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು? GBA ಮುಂದೆ ಹೋಗಿ ಕಸ ಸುರಿಯೋದಾ ಅಂತ ಪ್ರಶ್ನೆ ಮಾಡ್ತಿದ್ರು. ಹೋಗಿ ಸುರಿಬೇಕತ್ಲಾಗೆ ಆ ಒಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಕಚೇರಿ ಮುಂದೆ ಹೋಗಿ ಸುರಿಬೇಕು. GBA ಕಚೇರಿ ಮುಂದೆ. ಸಾರ್ವಜನಿಕ ಪ್ರದೇಶಗಳಲ್ಲಿ ಕಸ ಕ್ಲೀನ್ ಮಾಡಲ್ವಾ? ನಾಗರಿಕರು GBA ಮುಂದೆ ಕಸ ಸುರಿಯೋದಾ? GBA ಅಧಿಕಾರಿಗಳಿಗೆ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗ ನಾವು ಮನೆಯಿಂದ ತೆಗೆದುಕೊಂಡೋಗಿ ಹೊರಗಡೆ ಹಾಕ್ತಂತ ಸಂದರ್ಭದಲ್ಲಿ ನಮ್ಮ ಮನೆಗೆ ತಂದು ಸುರಿತೀರಲ್ವಾ? ಕಸದ ಗಾಡಿ ಬರಲಿಲ್ಲ ಅಂದ್ರೆ ಏನು ಮಾಡಬೇಕು? ನಾವು GBA ಆಫೀಸ್ ಮುಂದೆ ತಂದು ಸುರಿಯೋದಾ ಅಂತ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕೆಲವೊಂದು ಕಡೆ ಆಗ್ತಾ ಇರುವಂತ ಸಮಸ್ಯೆ ಬಗ್ಗೆ ಜನರು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ರೋಲ್ ಕಾಲ್ ಮಾಡೋದಕ್ಕೆ ನಿಜವಾಗ್ಲೂ ಒಳ್ಳೆ ಒಂದು ದಾರಿ ನಮ್ಮ BBMP ಅವ್ರದ್ದು. ಯಾಕಂದರೆ ಇವ್ರು ಏನೇ ತಪ್ಪು ಮಾಡಿದ್ರು ಇವ್ರಿಗೆ ಯಾರು ದಂಡ ವಿಧಿಸೋರಿಲ್ಲ. ಇವ್ರುಗಳು ಏನೇ ಅಂದರೆ ಇವಾಗ ನಮ್ಮ ಸರ್ಕಾರ, ಘನ ಸರ್ಕಾರ, BBMP ಇವ್ರು ಯಾರೇ ಏನೇ ತಪ್ಪು ಮಾಡಿದ್ರು ಇವ್ರನ್ನ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ನಮ್ಮ BBMP ಅವರೇ ಎಷ್ಟೋ ಜಾಗಗಳಲ್ಲಿ ಇವತ್ತು ಡಂಪಿಂಗ್ ಯಾರ್ಡ್ಗಳನ್ನಾಗಿ ಮಾಡ್ಕೊಂಡಿದ್ದೀರಲ್ಲ, ಆ ಜಾಗಗಳನ್ನು ನೀವು ಸ್ವಚ್ಛವಾಗಿ ಇಟ್ಕೊಂಡಿದ್ದೀರಾ? ನೀವು GBA ಅಧಿಕಾರಿಗಳೇ, ನೀವು ಇನ್ನೊಬ್ಬರ ಮನೆ ಕಸ ಹಾಕೋದಕ್ಕೆ ಮುಂಚೆ ನೀವೇನು ಮಾಡ್ತಾ ಇದ್ದೀರಾ ಅನ್ನೋದನ್ನ ಫಸ್ಟು ನೀವು ತಿಳ್ಕೊಳ್ಳಿ. ನಾವು ತಗೊಂಬಂದು ನಿಮ್ಮ BBMP ಕಚೇರಿ ಮುಂದೆ ನಾವು ಕಸ ಎಸಿತೀವಿ. ಎಚ್ಚರಿಕೆ ಇರಲಿ. ಗಾಡಿಗಳೇ ಸರಿಯಾದ ಟೈಮಿಗೆ ಬರಲ್ಲ, ಸರಿಯಾದ ಟೈಮಿಗೆ ಅವ್ರ ಹತ್ರ ಬಂದು ಕಸ ಕಲೆಕ್ಟ್ ಮಾಡಲ್ಲ. ಹಂಗಾರೆ ಕಸ ಮನೆಯಲ್ಲೇ ಕೊಳಿತಾ ಬಿದ್ದಿರ್ಬೇಕಾ? ಎಷ್ಟು ಸರಿ ನೀವುಗಳು ಪ್ರೊಟೆಸ್ಟ್ ಮಾಡಿದಾಗ ಕಸದ ರಾಶಿಗಳು ಮನೆಯಲ್ಲಿ ಹೆಂಗೆ ಬಿದ್ದಿರ್ತವೆ ಅಂತ ಗೊತ್ತಾ ನಿಮಗೆ? ಹೌದು, ಜನನೂ ತಪ್ಪು ಮಾಡಿದ್ದಾರೆ, ಜನಕ್ಕೆ ಅದೊಂದು ವ್ಯವಸ್ಥೆ ಮಾಡಿದ್ದೀರಾ. ಬಟ್ ನೀವು ಪರ್ಯಾಯ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದೀರಾ? ಇವತ್ತು ಬೆಂಗಳೂರು ನಗರದಲ್ಲಿ ಎಷ್ಟು ಜಾಗಗಳನ್ನು ತೋರಿಸ್ಬೇಕಾ ನಿಮಗೆ?